ದಾವಣಗೆರೆಯಲ್ಲಿ ಕಾವೇರಿಗಾಗಿ ಪ್ರತಿಭಟನೆ ದಾವಣಗೆರೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಜಯದೇವ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮದು ಕಾವೇರಿ ನಮ್ಮದು ಅಂತ ಹೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕೈಯಲ್ಲಿ ತೆಂಗಿನಕಾಯಿ ಚಿಪ್ಪು ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ದಾವಣಗೆರೆಯಲ್ಲಿ ಕಾವೇರಿಗಾಗಿ ಪ್ರತಿಭಟನೆ. ನಮ್ಮದು ಕಾವೇರಿ ನಮ್ಮದು ಅಂತ ಹೇಳಿ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ದಾವಣಗೆರೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಯುತ್ತಿದೆ. CWRC ಇದರಿಂದ ನೀರು ಬಿಡ್ತಾ ಇರೋದು ಹೊರತು ಇದು ಆಯೋಗ ಇವ್ರು ತಪ್ಪಿದೆ. ನಮ್ಮ ರಾಜ್ಯ ಸರ್ಕಾರದ್ದೇ ಅಂತ ಯಾಕೆ ತೊಗೊತಿದ್ದೀರಿ? ಯಾವಾಗ್ಲೂ ಇದೇ ಹೋರಾಟನೇ ಮಾಡ್ತಾ ಇದ್ದೀವಿ. ಇವತ್ತಿಂದು ನಿನ್ನೆದ ಇದು ಹೋರಾಟ. ಅಷ್ಟು ದಿವಸದಿಂದನೂ ಹೋರಾಟ ಮಾಡ್ತಾನೇ ಇದ್ದೀವಿ ಮತ್ತು ತಮಿಳುನಾಡಿಗೆ ನೀರು ಬಿಡ್ತಾನೇ ಇದ್ದಾರೆ. ನಾವು ಕನ್ನಡ ಪರ ಸಂಘಟನೆಯವರು ಯಾವಾಗಲೂ ನಮ್ಮದು ಕಾವೇರಿ ಅಂತೀವಿ. ಇದರಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಹೊರತು ರಾಜ್ಯ ಸರ್ಕಾರ ಅಂತ ಅಲ್ಲ. ಯಾವಾಗಲೂ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರ ಇದ್ದಾಗೂ ಬಿಡ್ತಾ ಇದ್ದಾರೆ ಅಲ್ಲಿ ಕಾವೇರಿಗೆ ನೀರು. ಈಗ ಇದ್ರ ರಾಜ್ಯ ಸರ್ಕಾರದಲ್ಲಿ ಪಕ್ಷ ಇದೆ ಅಂತಂದು ಇವ್ರದಷ್ಟೇ ಅಲ್ಲ, ಯಾವ ಸರ್ಕಾರದವರಾದ್ರೂ ಕಾವೇರಿನ ಬಿಟ್ಕೊಡ್ತಾರೆ. ನಾವು ಕನ್ನಡ ಪರ ಹೋರಾಟಗಾರರು ರೋಡಿಗಿಳಿತೀವಿ. ಇಷ್ಟೇ ಆಗ್ತಾ ಇರೋದಿಲ್ಲಿ. ನಮಗೆ ನೀರಿಲ್ಲ. ನಮಗೆ ನೀರು ಹೆಚ್ಚಿಗೆ ಇದ್ದು ಅವ್ರಿಗೆ ಕೊಟ್ಟರೆ ಓಕೆ ಅನ್ಬೋದು. ನಮಗೆ ನೀರಿಲ್ಲ. ಇಲ್ಲಿ ನಮ್ಮ ರೈತರಿಗೆ ಎಷ್ಟೊಂದು ಕಷ್ಟ ಇದೆ. ಅವ್ರಿಗೆ ಯಾಕೆ ದಾನ ಮಾಡಬೇಕು? ಫಸ್ಟ್ ನಮ್ಮ ಹೊಟ್ಟೆ ತುಂಬಿಸ್ಲಿ, ಆಮೇಲೆ ಇನ್ನೊಬ್ರು ಹೊಟ್ಟೆ ತುಂಬಿಸೋಣ. ನಮಗೆ ಉಪವಾಸ ಕೂರಿಸಿ ಇನ್ನೊಬ್ಬರಿಗೆ ಊಟ ಹಾಕ್ತೀನಿ ಅಂದರೆ ಅಲ್ಲ ಅದು. CWRC ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದೇ ಪಕ್ಷದಲ್ಲಿರಲಿ, ಎಲ್ಲ ರಾಜಕಾರಣಿಗಳು ಕನ್ನಡಿಗರನ್ನ ತಾರತಮ್ಯ ಮಾಡಿ ಮಲ್ತಾಯಿ ಮಕ್ಕಳ ಥರ ಒಂದು ಭಾವನೆ ಮೂಡಿಸ್ತಾ ಇದ್ದಾರೆ. ಇದು ಈಗಿಂದಲ್ಲ, ಕಾವೇರಿ ಹೋರಾಟ ಗತಕಾಲದ್ದು. ದಶಕಗಳಿಂದ ಕಾವೇರಿ ಪರವಾಗಿ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಇವತ್ತಿನ ದಿನ ಮತ್ತೆ ಅದೇ ಮಲತಾಯಿ ಧೋರಣೆ ತೋರ್ತಾ ಇದೆ. ಈ ಏನು ಕಾವೇರಿ ನೀರಿನ ಪ್ರಾಧಿಕಾರ ಅನ್ನೋದೇನಿದೆ, ಇದು ನಮಗೆ ಅವಶ್ಯಕತೆ ಇಲ್ಲ ಸ್ವಾಮಿ. ನಮಗೆ ಗೊತ್ತು ನಮ್ಮ ನೀರನ್ನ ನಾವು ಹೆಂಗೆ ಕಾಪಾಡ್ಕೋಬೇಕು ಅಂತಂದೇಳಿ. ತಾವೊಂದು ಸಮಿತಿನ ರಚಿಸಿ ಒಂದು ಪ್ರಾಧಿಕಾರ ಅಂತಂದೇಳಿ ಅಲ್ಲೆಲ್ಲೋ ಡೆಲ್ಲಿಯಲ್ಲಿ ಕುತ್ಕೊಂಡು ಇಲ್ಲಿದು ನಿರ್ಧಾರ ಮಾಡೋಕ್ಕೆ ತಾವ್ಯಾರು? ಇದು ನಮ್ಮ ನೀರು, ಕಾವೇರಿ ನಮ್ಮದು. ಇಲ್ಲಿ ನಮ್ಮ ರೈತರಿಗೆ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಯೋಕ್ಕೆ ನೀರಿಲ್ಲ. ಅಲ್ಲಿ ಬೆಳೆಯೋಕ್ಕೆ ನೀರು ಕೊಡಬೇಕಂತೆ. ಇಲ್ಲಿ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದ್ರು ರೈತರಿಗೆ. ನಮ್ಮ ಕರ್ನಾಟಕದ ರೈತರು ಎಂಥ ದೊಡ್ಡ ಮನೋಭಾವನೆಯವರು ಅಂತಂದರೆ, ನೀವು ಬೆಳಿಬೇಡ್ರಿ, ಕುಡಿಯೋಕ್ಕೆ ನೀರಿಲ್ಲ, ಸ್ವಲ್ಪ ಸಮಾಧಾನವಾಗಿರ್ರಿ ಅಂತ ರಾಜ್ಯ ಸರ್ಕಾರ ಹೇಳಿದಾಗ ಎಲ್ಲರೂ ಅದಕ್ಕೆ ಸಮ್ಮತ ಕೊಟ್ಟರು. ಆದರೆ ಅಲ್ಲಿ ಕುಡಿಯೋಕ್ಕೆ ನೀರಿದೆ, ಬೆಳೆಯೋದಕ್ಕೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಂದೇಳಿ ಕೇಳ್ತಾರೆ, ಹೋರಾಟ ಮಾಡ್ತಾರೆ. ಆ ಹೋರಾಟ ಅಲ್ಲಿ ಈ ನಮ್ಮ ರೀತಿ ಯಾರು ಬೀದಿಗಿಳಿಯಲ್ಲ ಸ್ವಾಮಿ. ಅಲ್ಲಿ ಹೋಗಿ ಆರಾಮಾಗಿ ಆಫೀಸ್ನಲ್ಲಿ ಕುತ್ಕೊಂಡು ಪೆನ್ನು ಪೇಪರಲ್ಲಿ ಆಟಾಡ್ಕೊಂಡು ಬರ್ತಾರೆ. ನಮ್ಮ ಕರ್ನಾಟಕದ ನೇತಾರರು, ರಾಜಕೀಯ ನಾಯಕರು